ನಮಸ್ಕಾರ. ಯೋಚನೆ ಮಾಡಿ, ನಮ್ಮ ಇಡೀ ಬದುಕು, ನಮ್ಮ ಪರಂಪರೆ ಎಲ್ಲದಕ್ಕೂ ಒಂದು ಬೇರಿರುತ್ತೆ ಅಲ್ವಾ? ಆದರೆ ಆ ಬೇರೆ ಒಂದು ಸುಳ್ಳಿನಿಂದ ಹುಟ್ಟಿದ್ರೆ ಹೇಗಿರುತ್ತೆ? ಬನ್ನಿ, ಇವತ್ತು ನಾವು ಎಸ್.ಎಲ್. ಭೈರಪ್ಪನವರ ಅದ್ಭುತ ಕಾದಂಬರಿ ಆಧಾರಿತ 1971ರ ಕ್ಲಾಸಿಕ್ ಸಿನಿಮಾ ವಂಶವೃಕ್ಷದ ಕಥೆಯೊಳಗೆ ಇಳಿದು ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ಮೊದಲಿಗೆ ವಂಶವೃಕ್ಷ ಅಂದ್ರೆ ಏನು ಅಂತ ನೋಡೋಣ. ಇದು ಬರೀ ನಮ್ಮ ತಾತ ಮುತ್ತಾತ ಯಾರು ಅಂತ ಹೇಳೋ ಒಂದು ಫ್ಯಾಮಿಲಿ ಟ್ರೀ ಅಷ್ಟೇ ಅಲ್ಲ, ಇದಕ್ಕಿಂತಾನೂ ಹೆಚ್ಚಿನ ಅರ್ಥ ಇದೆ. ಇದು ಒಂದು ಕುಟುಂಬದ ಪವಿತ್ರ ವಂಶಾವಳಿ. ಅಂದ್ರೆ ತಲೆಮಾರುಗಳಿಂದ ಕಾಪಾಡಿಕೊಂಡು ಬಂದಿರೋ ಸಂಪ್ರದಾಯ, ಗೌರವ ಎಲ್ಲದರ ಸಂಕೇತ. ಈ ಕಥೆಯಲ್ಲಿ ಬರುವ ಪ್ರತಿಯೊಬ್ಬ ಪಾತ್ರದ ಜೀವನ ಇದೇ ವಂಶ ಅನ್ನೋ ಒಂದು ಕಲ್ಪನೆಯ ಸುತ್ತಲೇ ಗಿರ್ಕಿಯೊಡೆಯುತ್ತೆ. ನೋಡಿ, ಇದೇ ಪ್ರಶ್ನೆ, ಈ ಇಡೀ ಕಥೆಯ ಹೃದಯ, ಅದರ ಆತ್ಮ. ಯೋಚನೆ ಮಾಡಿ, ತಲೆತಲಾಂತರದಿಂದ ಪವಿತ್ರ, ಇದು ನಮ್ಮ ರಕ್ತದಲ್ಲೇ ಬಂದಿದೆ ಅಂತ ನಂಬಿದ್ದ ಒಂದು ಪರಂಪರೆಯ ಅಡಿಪಾಯವೇ ಒಂದು ದೊಡ್ಡ ಸುಳ್ಳು ಅಂತ ಗೊತ್ತಾದ್ರೆ ಏನಾಗ್ಬೋದು? ಆ ಇಡೀ ವಂಶವೃಕ್ಷದ ಕಥೆ ಏನಾಗ್ಬೇಡ, ಬನ್ನಿ ಆಳವಾಗಿ ನೋಡೋಣ. ಸರಿ, ಹಾಗಾದರೆ ಕಥೆಯ ಕೇಂದ್ರಕ್ಕೆ ಬರೋಣ. ಅದು ಶ್ರೋತ್ರಿ ಕುಟುಂಬ. ಅವರ ಪ್ರಪಂಚ ಹೇಗಿತ್ತು ಗೊತ್ತಾ? ಅಲ್ಲಿ ಪ್ರಾಚೀನ ಗ್ರಂಥಗಳೇ ಸಂವಿಧಾನ, ತಲೆತಲಾಂತರದಿಂದ ಬಂದ ಸಂಪ್ರದಾಯಗಳೇ ಕಾನೂನು. ಅದನ್ನ ಯಾರೂ ಪ್ರಶ್ನೆ ಮಾಡುವ ಹಾಗೇ ಇರಲಿಲ್ಲ. ಈ ಕುಟುಂಬದಲ್ಲಿ ಮುಖ್ಯವಾಗಿ ಇಬ್ರು ಪಾತ್ರಧಾರಿಗಳು. ಒಬ್ರು ಶ್ರೀನಿವಾಸ ಶ್ರೋತ್ರಿ, ತುಂಬಾನು ಗೌರವಾನ್ವಿತ ಸಂಪ್ರದಾಯಸ್ಥ ವಿದ್ವಾಂಸರು. ಇನ್ನೊಬ್ರು ಅವರ ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾದ ಸೊಸೆ ಕಾತ್ಯಾಯನಿ. ಆದ್ರೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಅಷ್ಟೊಂದು ಸಂಪ್ರದಾಯಸ್ಥರಾದ ಶ್ರೋತ್ರಿಯವರು ತಮ್ಮ ಸೊಸೆ ಕಾತ್ಯಾಯನಿಗೆ ನೀನು ಕಾಲೇಜ್ಗೆ ಹೋಗು, ನಿನ್ನ ಡಿಗ್ರಿ ಮುಗ್ಸು ಅಂತ ಪ್ರೋತ್ಸಾಹ ಕೊಡ್ತಾರೆ. ನೋಡಿ, ಇಲ್ಲೇ ಶುರುವಾಗಿದ್ದು ಸಂಪ್ರದಾಯಕ್ಕೂ ಹೊಸ ಆಲೋಚನೆಗೂ ನಡುವಿನ ಮೊದಲ ಕಿಡಿ. ಆ ಪ್ರೋತ್ಸಾಹದ ಕಿಡಿ ಇದೆಯಲ್ಲ, ಅದೇ ಆ ಸಂಪ್ರದಾಯ ಅನ್ನೋ ದೊಡ್ಡ ಕೋಟೆಗೆ ಬಿದ್ದ ಮೊದಲ ಪೆಟ್ಟು. ಇಲ್ಲಿಂದ ಕಾತ್ಯಾಯನಿಯ ಜೀವನ ಏನಾಗುತ್ತೆ ಅಂದ್ರೆ, ತನ್ನ ಸ್ವಂತ ಆಸೆಗಳಿಗೂ ಸಮಾಜ ಹೇಳೋ ಪವಿತ್ರ ಕರ್ತವ್ಯ ಅನ್ನೋದಕ್ಕೂ ನಡುವೆ ನಡೆಯೋ ಒಂದು ದೊಡ್ಡ ಯುದ್ಧಭೂಮಿಯಾಗಿ ಬದಲಾಗುತ್ತೆ. ಇಲ್ಲಿ ನೋಡಿ, ಒಂದ್ ಕಡೆ ಸಮಾಜ ಒಬ್ಬ ವಿಧವೆಗೆ ಏನು ಹೇಳುತ್ತೆ? ಸಂಯಮದಿಂದ ಇರಬೇಕು, ಬ್ರಹ್ಮಚರ್ಯ ಪಾಲಿಸ್ಬೇಕು, ಒಂಟಿಯಾಗಿ ಜೀವನ ಕಳೆಯಬೇಕು. ಆದರೆ ಇನ್ನೊಂದು ಕಡೆ ಕಾತ್ಯಾಯಿನಿ ಆಯ್ಕೆಗಳನ್ನು ನೋಡಿ. ಅವಳು ಶಿಕ್ಷಣವನ್ನು ಆರಿಸ್ಕೊಳ್ತಾಳೆ, ಅವಳ ಪ್ರೊಫೆಸರ್ ಜೊತೆ ಪ್ರೀತಿಯಲ್ಲಿ ಬೀಳ್ತಾಳೆ, ಕೊನೆಗೆ ಮರುಮದುವೆ ಆಗ್ತಾಳೆ. ಇದು ಬರೀ ಒಂದು ಆಯ್ಕೆಯಾಗಿರಲಿಲ್ಲ, ಆ ಕಾಲಕ್ಕೆ ಇದೊಂದು ದೊಡ್ಡ ಬಂಡಾಯವೇ ಆಗಿತ್ತು. ಕಾತ್ಯಾಯನಿ ತೆಗೆದುಕೊಂಡ ನಿರ್ಧಾರ, ಅಬ್ಬಾ, ಅದು ಸುಲಭವಾಗಿರಲಿಲ್ಲ. ಯಾಕಂದ್ರೆ ಅವಳು ಬರೀ ಸಂಪ್ರದಾಯದ ಗೋಡೆಗಳನ್ನಷ್ಟೇ ಮುರಿಲಿಲ್ಲ, ತನ್ನ 4 ವರ್ಷದ ಮಗನೂ ಬಿಟ್ಟು ಒಂದು ಪತ್ರ ಬರೆದಿಟ್ಟು ಹೋಗ್ಬಿಡ್ತಾಳೆ. ಯೋಚಿಸಿ ನೋಡಿ, ತನ್ನ ಹೊಸ ಜೀವನಕ್ಕಾಗಿ, ತನ್ನ ಸ್ವಾತಂತ್ರ್ಯಕ್ಕಾಗಿ ಅವಳು ಕೊಟ್ಟ ಬೆಲೆ ಎಷ್ಟು ದೊಡ್ಡದು. ಸ್ವಂತ ತಾಯ್ತನವನ್ನೇ ಪಣಕ್ಕಿಟ್ಲು. ಸರಿ, ಕಥೆ ಇಲ್ಲಿಗೆ ಮುಗಿಯಲ್ಲ. ಕಥೆ ಇನ್ನೊಂದು ಟ್ರ್ಯಾಕ್ ಹಿಡಿಯುತ್ತೆ. ಸಂಪ್ರದಾಯವನ್ನ ಪ್ರಶ್ನೆ ಮಾಡಿದ್ದು ಬರೀ ಕಾತ್ಯಾಯನಿಯೊಬ್ಬಳೇ ಅಲ್ಲ, ಇನ್ನೊಬ್ರಿದ್ದಾರೆ, ಸದಾಶಿವರಾವ್ ಅಂತ. ಇವರೊಬ್ಬ ಅಪ್ರತಿಮ ವಿದ್ವಾಂಸ. ಆದರೆ ಅವರ ಜ್ಞಾನದ ಹಸಿವಿದೆಯಲ್ಲ, ಅದು ಎಷ್ಟರ ಮಟ್ಟಿಗಿತ್ತು ಅಂಡ್ಲೆ ಅದು ಅವರನ್ನ ನೈತಿಕತೆಯೇ ಪ್ರಶ್ನೆ ಮಾಡುವಂತಹ ಒಂದು ಜಾಗಕ್ಕೆ ತಂದು ನಿಲ್ಲಿಸ್ಬಿಡುತ್ತೆ. ಸದಾಶಿವರಾವ್ ಅವರ ಸಮಸ್ಯೆ ಏನು ಅಂದ್ರೆ, ಅವರ ಪತ್ನಿ ನಾಗಲಕ್ಷ್ಮಿ ಅವರಿಗೆ ಬೌದ್ಧಿಕವಾಗಿ ಸರಿಸಾಟಿಯಾಗಿರಲಿಲ್ಲ. ಇದರಿಂದ ಅವರಿಗೆ ಹತಾಶೆಯಾಗುತ್ತೆ. ಆಗ ಅವರ ಜೀವನಕ್ಕೆ ಬರ್ತಾಳೆ ಅವರ ರಿಸರ್ಚ್ ಅಸಿಸ್ಟೆಂಟ್ ಕರುಣಾರತ್ನಿ. ಅವಳು ಬುದ್ಧಿವಂತೆ, ಇಬ್ರು ಪ್ರೀತಿಸ್ತಾರೆ. ಇದಕ್ಕವರು ಕಂಡುಕೊಂಡ ಪರಿಹಾರ ಏನು ಗೊತ್ತಾ? ಮೊದಲ ಪತ್ನಿ ಇದ್ದಾಗಲೇ ರತ್ನಿಯನ್ನು ಮದುವೆಯಾಗೋದು. ಆದರೆ ಅವರ ಈ ಬೌದ್ಧಿಕ ನಿರ್ಧಾರ ಅವರ ಮೊದಲ ಹೆಂಡತಿ ನಾಗಲಕ್ಷ್ಮಿಯ ಬದುಕನ್ನೇ ನಾಶ ಮಾಡಿಬಿಡುತ್ತೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ, ಜ್ಞಾನ ಮುಖ್ಯನಾ ಅಥವಾ ನೈತಿಕತೆ ಮುಖ್ಯನಾ? ಸರಿ, ಈಗ ಕಥೆಯನ್ನ 20 ವರ್ಷ ಮುಂದಕ್ಕೆ ತಗೊಂಡು ಹೋಗೋಣ. 20 years ಲೇಟರ್. ಕಾಲ ಯಾರಿಗೂ ಕಾಯೋದಿಲ್ಲ ಅಲ್ವಾ? ಅಂದು ಆ ಪಾತ್ರಗಳು ತೆಗೆದುಕೊಂಡ ನಿರ್ಧಾರಗಳು ಇವತ್ತು ಅವರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಿದೆ? ಅವರು ಮಾಡಿದ ಆಯ್ಕೆಗಳಿಗೆ ಅವರು ಕಟ್ಟಿದ ಬೆಲೆಗೇನು ನೋಡೋಣ. 20 ವರ್ಷಗಳ ನಂತರ ಇಡೀ ಚಿತ್ರಣವೇ ಬದಲಾಗಿ ಹೋಗಿದೆ. ಕಾತ್ಯಾಯಿನಿಯ ಕಥೆಯೇನಾಯಿತು? ತನ್ನ ತಾಯಿ ಸತ್ತೋಗಿದ್ದಾಳೆ ಅಂತ ನಂಬಿದ್ದ ಮಗ ಅವಳನ್ನ ತಿರಸ್ಕರಿಸ್ತಾನೆ. ಅದರಿಂದ ಅವಳ ಆರೋಗ್ಯ, ಮನಸ್ಸಿನ ನೆಮ್ಮದಿ ಎಲ್ಲವೂ ಹಾಳಾಗುತ್ತೆ. ಇನ್ನು ಸದಾಶಿವರಾವ್ ಅವರು ಜ್ಞಾನದ ಸಾಗರವನ್ನೇ ಸಂಪಾದಿಸಿದ್ರು ನಿಜ, ಆದರೆ ಮೊದಲ ಹೆಂಡತಿಗೆ ಮೋಸ ಮಾಡಿದೆ ಅನ್ನೋ ಪಶ್ಚಾತ್ತಾಪದಲ್ಲಿ ದಿನದಿನವೂ ಕುಗ್ಗಿ ಹೋಗ್ತಾರೆ. ಈ ಕಡೆ ಶ್ರೀನಿವಾಸ ಶ್ರೋತ್ರಿಯವರ ಜೀವನದಲ್ಲೂ ಒಂದರ ಮೇಲೊಂದು ದುರಂತಗಳು. ಒಟ್ಟಿನಲ್ಲಿ ಪ್ರತಿಯೊಬ್ಬರೂ ತಾವು ಮಾಡಿದ ಆಯ್ಕೆಗಳ ಭಾರವನ್ನ ಹೊತ್ತು ಜೀವಂತ ಶವಗಳ ಹಾಗೆ ಬದುಕ್ತಿದ್ದಾರೆ. ಕತೆ ಈಗ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಬಹುಶಃ ಇಡೀ ಕಥೆಯಲ್ಲೇ ಅತ್ಯಂತ ಆಘಾತಕಾರಿ ತಿರುವು ಈಗ ಬರಲಿದೆ.
ಈಗ ನಮ್ಮ ಪೂರ್ತಿ ಗಮನ ಶ್ರೀನಿವಾಸ ಶ್ರೋತ್ರಿ ಅವರ ಮೇಲೆ. ಅವರು ತಮ್ಮ ಇಡೀ ಜೀವನ ಏನನ್ನ ನಂಬ್ಕೊಂಡು ಬಂದಿದ್ರೋ ಆ ಪ್ರತಿಯೊಂದು ನಂಬಿಕೆಯೂ ಈಗ ಪುಡಿಪುಡಿಯಾಗೋ ಸಮಯ ಬಂದಿದೆ. ಶ್ರೋತ್ರಿಯವರು ಜೀವನದಲ್ಲಿ ಎಲ್ಲವನ್ನೂ ನೋಡಿಯಾಯ್ತು, ಸಾಕು ಅಂತ ಸನ್ಯಾಸ ತೆಗೆದುಕೊಳ್ಳೋಕೆ ಸಿದ್ಧರಾಗ್ತಿದ್ದಾರೆ. ಎಲ್ಲವನ್ನೂ ತ್ಯಜಿಸಬೇಕು ಅನ್ನೋ ಸಮಯದಲ್ಲಿ ಅವರು ತಮ್ಮ ತಂದೆಯ ಹಳೆಯ ಪೇಪರ್ಗಳೆಲ್ಲ ನೋಡ್ತಿರ್ತಾರೆ. ಆಗ ಆಕಸ್ಮಿಕವಾಗಿ ಅವರ ಕೈಗೆ ಒಂದು ಹಳೆಯ ಮುಚ್ಚಿಟ್ಟಿದ್ದ ಪತ್ರ ಸಿಗುತ್ತೆ. ಆ ಒಂದು ಪತ್ರ ಅವರ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ. ಆ ಪತ್ರದಲ್ಲಿ ಒಂದು ಶಾಕಿಂಗ್ ಸತ್ಯ ಹೊರಬರುತ್ತೆ. ಏನಂದ್ರೆ, ಶ್ರೋತ್ರಿಯವರು ತಮ್ಮ ಇಡೀ ಜೀವನ ಯಾರನ್ನ ಅಪ್ಪ ಅಂತ ದೇವರ ಹಾಗೆ ಪೂಜಿಸಿದ್ರೋ ಅವರು ಅವರ ನಿಜವಾದ ತಂದೆಯೇ ಆಗಿರಲಿಲ್ಲ. ಅಷ್ಟೇ ಅಲ್ಲ, ಸತ್ಯ ಇದಕ್ಕಿಂತಾನೂ ಕ್ರೂರವಾಗಿತ್ತು. ಆಸ್ತಿ, ಅಂತಸ್ತು ಬೇರೆಯವರ ಪಾಲಾಗಬಾರ್ದು, ಈ ವಂಶಕ್ಕೆ ಒಬ್ಬ ಉತ್ತರಾಧಿಕಾರಿ ಬೇಕೇ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಂದು ಅನೈತಿಕ ಸಂಬಂಧವನ್ನ ವ್ಯವಸ್ಥೆ ಮಾಡಿ ಇವರನ್ನ ಹುಟ್ಟಿಸಲಾಗಿತ್ತು. ಅಂದ್ರೆ ಅವರ ಇಡೀ ಜೀವನ, ಅವರ ವಂಶ, ಅವರ ಪಾವಿತ್ರ್ಯತೆ ಪ್ರತಿಯೊಂದು ಒಂದು ದೊಡ್ಡ ವ್ಯವಸ್ಥಿತ ಸುಳ್ಳಿನ ಮೇಲೆ ನಿಂತಿತ್ತು. ಹಾಗಾದ್ರೆ ಈ ಎಲ್ಲಾ ಸತ್ಯಗಳು ಹೊರಬಂದ ಮೇಲೆ ಏನಾಯಿತು? ಆ ವಂಶವೃಕ್ಷದ ಕಥೆ ಎಲ್ಲಿಗೆ ಬಂದು ನಿಂತು? ಅದರ ಕೊನೆಯ ಅಧ್ಯಾಯ ಒಂದು ದುರಂತವೇ ಸರಿ. ಪ್ರತಿಯೊಂದು ಪಾತ್ರದ ಅಂತ್ಯವನ್ನೂ ನೋಡಿದ್ರೆ ಮನಸ್ಸಿಗೆ ನೋವಾಗತ್ತೆ. ಸದಾಶಿವರಾವ್ ಜ್ಞಾನಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ರು, ಕೊನೆಗೆ ಪ್ರಾಣ ಬಿಟ್ರು. ಕಾತ್ಯಾಯಿನಿ ಸ್ವಾತಂತ್ರ್ಯ ಬೇಕು ಅಂತ ಹೋದ್ಲು, ಆದ್ರೆ ಕೊನೆಗೆ ಒಂಟಿಯಾಗಿ ಸತ್ಲು. ಇನ್ನು ಶ್ರೀನಿವಾಸ ಶ್ರೋತ್ರಿಯವರು ತಮ್ಮ ವಂಶವೇ ಒಂದು ಸುಳ್ಳು ಅಂತ ಗೊತ್ತಾದಾಗ ಇದು ಅನ್ಯಾಯದಿಂದ ಬಂದ ಸಂಪತ್ತು ಅಂತ ಎಲ್ಲವನ್ನೂ ದಾನ ಮಾಡಿ ಸನ್ಯಾಸಿಯಾಗಿ ಹೊರಟೇ ಹೋದ್ರು. ವಿಪರ್ಯಾಸ ನೋಡಿ ಪ್ರತಿಯೊಬ್ಬರೂ ತಮಗೆ ಬೇಕಾದನ್ನ ಒಂದು ರೀತಿಯಲ್ಲಿ ಪಡ್ಕೊಂಡ್ರು, ಆದ್ರೆ ಕೊನೆಗೆ ಎಲ್ಲವನ್ನೂ ಕಳ್ಕೊಂಡ್ರು. ಕೊನೆಗೆ ಈ ಕಥೆಯ ಸಾರಾಂಶ ಏನು? ತುಂಬ ಸ್ಪಷ್ಟವಾಗಿದೆ. ಒಂದು ಸುಳ್ಳಿನ ಬೇರಿನ ಮೇಲೆ ಎಷ್ಟೇ ದೊಡ್ಡ ವಂಶವೃಕ್ಷವನ್ನು ಬೆಳೆಸಿದ್ರೂ, ಅದು ಎಷ್ಟೇ ಎತ್ತರವಾಗಿ ದಟ್ಟವಾಟಿ ಕಂಡ್ರೂ ಒಂದು ದಿನ ಅದು ಬುಡ ಸಮೇತ ಕುಸಿದು ಬೀಳಲೇಬೇಕು. ಹಾಗಾದ್ರೆ ಈ ಇಡೀ ಕಥೆ ನಮ್ಮೆಲ್ಲರ ಮುಂದಿಡುವ ಆ ಒಂದು ಕೊನೆಯ ಪ್ರಶ್ನೆ ಏನು? ಸತ್ಯ ಮತ್ತು ಸಂಪ್ರದಾಯ ಇವೆರಡೂ ಒಂದಕ್ಕೊಂದು ಮುಖಾಮುಖಿಯಾದಾಗ ನಾವು ಯಾವುದರ ಪರವಾಗಿ ನಿಲ್ಬೇಕು? ನಮ್ಮ ನಿಜವಾದ ಪರಂಪರೆ ಅಂದೇ ಯಾವುದು? ನಾವು ಕಣ್ಣು ಮುಚ್ಕೊಂಡು ನಂಬಿಕೊಂಡು ಬಂದ ಸಂಪ್ರದಾಯಗಳ, ಅಥವಾ ಕಣ್ಣು ತೆರೆದು ನಾವು ಎದುರಿಸಲೇಬೇಕಾದ ಕಠೋರ ಸತ್ಯಗಳ? ಯೋಚಿಸಿ.